ಈ ದಿವಸ ನನ್ನ ಮಾಮೂಲು ಸ್ಟಡಿಗೆ ಹೋಗೋದಿಲ್ಲ, ಯಾಕಂದರೆ ನಾವು ಪವಿತ್ರಾತ್ಮ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ತಿಂಗಳು ಇಲ್ಲ, ಯಾಕಂದರೆ ನಮ್ಮ ದಿವ್ಯ ಮಗಳು ಮತ್ತು ನಮ್ಮ ಸುರ್ಜಿತ್ ಅವರ ಮಗುವಿನ ಡೆಡಿಕೇಶನ್ ಆಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ನಾನು ಮಾತನಾಡಬೇಕಾದ್ದು ನನ್ನ ಧರ್ಮ. ಹೀಗಿರೋದ್ರಿಂದ ದಯಮಾಡಿ ಒಂದು ವಚನವನ್ನು ಓದಿರಿ. ಕೀರ್ತನೆ ಬರೆದ ಪುಸ್ತಕ 128ನೇ ಅಧ್ಯಾಯ 3ನೇ ವಚನ. ಕೀರ್ತನೆ 128, Psalms 128 verse 3. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಈ ಭಾಗಕ್ಕೆ ನಾನು ಹೋಗ್ಲಿಕ್ಕಿಂತ ಮುಂಚಿತವಾಗಿ ಸತ್ಯವೇದದಲ್ಲಿ 3 ಕಾರ್ಯಗಳು ದೇವರಿಂದ ಮಾತ್ರ ಸಾಧ್ಯ. ಇಸ್ರಾಯೇಲರು ಇದರ ಬಗ್ಗೆ ಬಹಳ ಗಂಭೀರವಾದ ನಂಬಿಕೆಯಲ್ಲಿ ಇದ್ದರು. ಅವರು ಯಾವುದು 3 ಕಾರ್ಯ? ಮೊದಲನೇದಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ 12ನೇ ವಚನ. ಡಿಟೋನಮಿ ಚಾಪ್ಟರ್ 28 verse 12. ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವರು. ಮಳೆ ಬೇರೆ ಯಾರು ಕೊಡ್ಲಿಕ್ಕೆ ಬರುವುದಿಲ್ಲ. ಮಳೆ ಅನ್ನುವಂಥ ಆ ಆಶೀರ್ವಾದ, ಮಳೆಯನ್ನು ಕೊಡುವವನು ದೇವರು ಮಾತ್ರ, ಶಕ್ತನು. ಎರಡನೇದಾಗಿ ಹೆಜ್ಕೇಲನ ಬರೆದ ಪ್ರವಾದನೆ 37ನೇ ಅಧ್ಯಾಯ 13ನೇ ವಚನ. ಹೆಜ್ಕೇಲ್ ಚಾಪ್ಟರ್ 37 verse 13. ಸತ್ತವರಿಗೆ ಜೀವ ಕೊಡುವುದು ಕೂಡ ದೇವರಿಂದ ಮಾತ್ರ ಸಾಧ್ಯ. ಒಂದು ಮಳೆ, 2 ಸತ್ತವರಿಗೆ ಪುನರುತ್ಥಾನ ಅಥವಾ ಜೀವ ಕೊಡುವಂಥವನು ದೇವರು ತಾನೆ, ಬೇರೆ ಯಾರು ಆ ಕೆಲಸವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಮೂರನೇದಾಗಿ ಮತ್ತು ಬಹಳ ವಿಶೇಷವಾಗಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 30:22. ಗರ್ಭಫಲ ಅದು ಕರ್ತನಿಂದಲೇ. ಈ 3 ಕಾರ್ಯಗಳು ದೇವರಲ್ಲದೆ ಬೇರೆ ಯಾರ ಕೈಯಲ್ಲೂ ಸಾಧ್ಯತೆ ಇಲ್ಲ. ಈಗ ನಮ್ಮ ಸುರ್ಜಿತ್ ಮತ್ತು ದಿವ್ಯ ಮಗಳಿಗೆ ದೇವರ ಅದ್ಭುತವಾದ ಮಗುವನ್ನು ಕೊಟ್ಟಿರಬೇಕಾದ್ರು ನಿಮ್ಮ ಶಕ್ತಿಯಿಂದ ಅಲ್ಲ, ಅದು ಕರ್ತನೇ ಕೊಡಬೇಕು. ಕರ್ತನು ಕೊಟ್ಟಿದ್ದಾನೆ, ಕೊಟ್ಟಿದ್ದಾಯಿತು, ನಾವು ಪಡೆದಿದ್ದು ಆಯಿತು. ಕರ್ತನು ಆ ಮಗುವನ್ನು ಹೇಗೆ ನೋಡ್ತಾನೆ? ಆ ಮಗುವನ್ನು ನಾವು ಸಾಕಬೇಕಾಗಿದೆ. ಸಾಕುವಾಗ ದೇವರು ಸುಮ್ಮನೆ ನಮಗೆ ಮಕ್ಕಳು ಕೊಡುವುದಿಲ್ಲ. ದೇವರ ವಾಕ್ಯದಲ್ಲಿ ನೀವು ಗಮನಿಸುವಾಗ ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳು. ಪ್ರಿಯ ದಂಪತಿಗಳೇ, ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ನೋಡುವಾಗ ನೀವು ಏನನ್ನು ನೆನೆಸಬೇಕಂತ ದೇವರ ವಾಕ್ಯ ಹೇಳ್ತದೆ. ನಿನ್ನ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳನ್ನು ನೀನು ಗಮನಿಸುವಾಗ ಎಣ್ಣೆ ಮರದ ಸಸಿಗಳನ್ನು ನೋಡು ಅವರಲ್ಲಿ ಅಂತ ಹೇಳ್ತಾನೆ. ವಾಯ್, ಯಾಕೆ ಎಣ್ಣೆ ಮರದ ಸಸಿಯಾಗಿ ಅವರನ್ನು ನೋಡಬೇಕು? ನೋಡ್ರಿ, ಸತ್ಯವೇದದಲ್ಲಿ ಜನರನ್ನ ಸಸ್ಯಗಳಿಗೆ ಹೋಲಿಸಿರುವುದನ್ನು ದೇವರ ವಾಕ್ಯದಲ್ಲಿ ಗಮನಿಸ್ತೀರಿ. ಅರಸನನ್ನ ನೀವು ದಾನಿಯೇಲನ ಪ್ರವಾದನೆ 4ನೇ ಅಧ್ಯಾಯದಲ್ಲಿ ಗಮನಿಸುವಾಗ 22ನೇ ವಚನದಲ್ಲಿ ಗಮನಿಸುವಾಗ ವಿಶಾಲವಾಗಿ ಎತ್ತರವಾಗಿ ಬೆಳೆದಂಥ ಅದ್ಭುತವಾದಂಥ ಮರ, ಅರಸೆ, ಅದು ನೀನೇ. ಮರಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ. ನೆಬೂಕದ್ನೆಚ್ಚರನನ್ನ ಬಹಳ ಉನ್ನತವಾಗಿ ವಿಶಾಲವಾಗಿ ಬೆಳೆದು ಪಕ್ಷಿಗಳು ಆಶ್ರಯ ಪಡೆದಿರುವಂಥ ಆ ಮರಕ್ಕೆ ನೆಬೂಕದ್ನೆಚ್ಚರ ಅರಸನನ್ನ ಹೋಲಿಸಿರುವುದನ್ನು ದೇವರ ವಾಕ್ಯದಲ್ಲಿ ಆ ದಾನಿಯೇಲನ ಪ್ರವಾದನೆ 4ನೇ ಅಧ್ಯಾಯದಲ್ಲಿ ಓದ್ತೀವಿ. 2, ದೇವರ ಜನರು ಎನಿಸಿಕೊಂಡ ಇಸ್ರಾಯೇಲ್ ಜನಾಂಗವನ್ನ, ಯಹೂದ್ಯ ಜನಾಂಗವನ್ನ ಹೆಜ್ಕೇಲನ ಬರೆದ ಪ್ರವಾದನೆ 17, ಅದು ಓದಿಸ್ಲಿಕ್ಕೆ ನನಗೆ ಸಮಯ ಇಲ್ಲ, ನನಗಿರುವಂಥ ಬಹಳ ಕೊಂಚ ಸಮಯ. ಹೆಜ್ಕೇಲನ ಬರೆದ ಪ್ರವಾದನೆ 17ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಾಗ ಇಸ್ರಾಯೇಲ್ ಜನಾಂಗವನ್ನ ಲೆಬೆನೋನಿನ ದೇವದಾರು ವೃಕ್ಷಕ್ಕೆ ಹೋಲಿಸಿದ್ದಾನೆ.
ಯೇಸು ಸ್ವಾಮಿ ಕೂಡ ಗಿಡಕ್ಕೆ ಹೋಲಿಕೆ ಆಗಿದ್ದಾನೆ. ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನೀವು ರೆಂಬೆಗಳು. ನನ್ನ ಯೇಸು ಕರ್ತನೂ ಕೂಡ ರಕ್ಷಕನೂ ಕೂಡ ದ್ರಾಕ್ಷೆ ಗಿಡಕ್ಕೆ ಹೋಲಿಕೆ ಆಗಿದ್ದಾನೆ ಸತ್ಯವೇದದಲ್ಲಿ. ಇನ್ನು ಭ್ರಷ್ಟರ ಬಗ್ಗೆ ವಾಕ್ಯದಲ್ಲಿ ಗಮನಿಸುವಾಗ ಯೂದನ ಬರೆದ ಪತ್ರಿಕೆ 12ನೇ ವಚನದಲ್ಲಿ, ಎಲೆಗಳು ಒಣಗಿ ಫಲವನ್ನು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತ ಮರಗಳು. ಭ್ರಷ್ಟರಾದ ಜನಾಂಗ, ನಾಶನಕ್ಕೆ ಇಡಲ್ಪಟ್ಟಿರುವ ಜನಾಂಗಗಳನ್ನು ಕೂಡ ಮರಕ್ಕೆ ಹೋಲಿಸಿದ್ದಾನೆ. ಆಯ್ತಲ್ಲ. ನೀತಿವಂತರನ್ನು ಯಾರಿಗೆ ಹೋಲಿಸಿದ್ದಾನೆ? ಕೀರ್ತನೆ ಬರೆದ ಪುಸ್ತಕ 1ನೇ ಅಧ್ಯಾಯ 1-3 ವಚನದಲ್ಲಿ, ನದಿಯ ತೀರದಲ್ಲಿ ಸದಾ ಎಲೆಗಳು ಉದುರದೆ ಹಸಿರಾದ ಎಲೆಗಳಿಂದ ಕೂಡಿ ಸದಾ ಫಲವತ್ತಾಗಿರುವಂಥ ವ್ಯಕ್ತಿ ಯಾರು? ನೀತಿವಂತನು ನದಿಯ ದಡದಲ್ಲಿ ನೆಡಲ್ಪಟ್ಟು ಸದಾ ಹಸಿರಾದ ಎಲೆಗಳುಳ್ಳವನಾಗಿ ಫಲ ಕೊಡುವವನು ನೀತಿವಂತನು. ಅವು ಅವನನ್ನು ಕೂಡ ನದಿ ತೀರದ ಸಸ್ಯಕ್ಕೆ ಹೋಲಿಸಿರುವುದನ್ನು ವಾಕ್ಯದಲ್ಲಿ ಗಮನಿಸ್ತೀರಿ. ಓದ್ರಿ, ಕೀರ್ತನೆ ಬರೆದ ಪುಸ್ತಕ 94ನೇ ಅಧ್ಯಾಯ 12ನೇ ವಚನ. ಕೀರ್ತನೆ 94:12. ಇಲ್ಲ, 94:12. ನಾನು ತಪ್ಪು ಹೇಳಿದ್ದೀನಿ ಸಿಸ್ಟರ್, ಎಲ್ಲಿ ಬಿಡಿ, ನಾನೇ ತಪ್ಪು ಹೇಳಿದ್ದೀನಿ. ಈಗ ಈ ಎಲ್ಲ ಸಸ್ಯಗಳನ್ನು ಮನುಷ್ಯರಿಗೆ ಹೋಲಿಸಿರುವುದನ್ನು ಓದ್ತಾ ಇದ್ದೀರಿ. ಓದ್ರಿ. ಇನ್ನೂ ಇದೆ, ತೋರಿಸ್ತೀನಿ, ಮುಂದೆ ಬರ್ತೀನಿ, ಇರಲಿ. ಈಗ ಯಾಕೆ ನಾನು ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಅರಸನನ್ನ ವೃಕ್ಷಕ್ಕೆ ಹೋಲಿಸಿದ್ದಾನೆ, ಯೇಸು ಕ್ರಿಸ್ತನನ್ನ ವೃಕ್ಷಕ್ಕೆ ಹೋಲಿಸಿದ್ದಾನೆ, ನೀತಿವಂತರನ್ನ ವೃಕ್ಷಕ್ಕೆ ಹೋಲಿಸಿದ್ದಾನೆ, ಅನೀತಿವಂತರನ್ನ ವೃಕ್ಷಕ್ಕೆ ಹೋಲಿಸಿದ್ದಾನೆ. ಆದರೆ ಮಕ್ಕಳನ್ನೂ ಕೂಡ ಎಣ್ಣೆ ಮರಕ್ಕೆ ಹೋಲಿಸಿದ್ದಾನೆ. ನಿಮ್ಮ ಹೆಂಡತಿಯು ಎಣ್ಣೆ ಸಸಿ ಅಂತ ಹೇಳುವುದಿಲ್ಲ, ದಿವ್ಯ ಫಲಭರಿತವಾದ ದ್ರಾಕ್ಷಾಲತೆ. ಎಲ್ಲಿದ್ರೆ ಮಾತ್ರ? ಸುರ್ಜಿತ್ ಅವರ ಮನೆ ದಿವ್ಯಾಗಿ ಏನಾಗಿರ್ಬೇಕಂತೆ ಬಾಕಿದಲ್ಲಿ ಓದ್ತಿರಲ್ಲ, ಅಂತಃಪುರದ ವ್ಯವಸ್ಥೆ ಇರಬೇಕು ನಿನ್ನ ಮನೆಯಲ್ಲಿ. ನಿನ್ನ ಹೆಂಡತಿಗೆ ನೀನು ಮನೆ ಅಂತ ಹೇಳುವಾಗ ಆಕೆಗೆ ಅರಮನೆಯಲ್ಲಿ ಆಕೆ ಇರುವಂತ ಸ್ಥಳಕ್ಕೆ ಇರುವ ಅಂತಃಪುರ ಅಂದ್ರೆ ಯಾಕೆ ಹೇಳಿದಾನು ಗೊತ್ತಾ ನಿಮಗೆ? ಅಂತಃಪುರದಲ್ಲಿ ಶಿ ಈಸ್ ಹ್ಯಾವ್ ಫ್ರೀಡಮ್, ಸೆಕ್ಯೂರಿಟಿ, ಎಲ್ಲ ಸಂತೋಷ, ಎಲ್ಲ ವ್ಯವಸ್ಥೆ ಇರ್ತದೆ. ಆ ಹೆಂಡತಿಗೆ ಯಾವಾಗ ಆ ವ್ಯವಸ್ಥೆ ಇರ್ತದೆ ಅಂದರೆ ಕುಟುಂಬದಲ್ಲಿ ಅನ್ಯೋನ್ಯತೆ, ಸಂತೋಷ, ಸಮಾಧಾನ, ಕ್ರಿಸ್ತನ ನೀತಿ ಇರ್ತದೆ. ಆಕೆ ಫಲಭರಿತವಾದ ದ್ರಾಕ್ಷಾಲತೆ ಅಂತಿರ್ತಾಳೆ. ಅದರ್ವೈಸ್ ಇಲ್ಲ. ಒಣಗಿದ ಎಲೆ ಒಣಗಿ ಉದುರಿ ಬೇರು ಸಹಿತ ಕಿತ್ತ ಬಿದ್ದ ಒಣಗಿದ ಮರಗಳಾಗಿ, ಅವರು ಒಣಗಿದ ಮರ, ನೀವು ಒಣಗಿದ ಮರ, ಹುಟ್ಟೋದು ಒಣಗಿದ ಮರಗಳೇ. ಈಗ ಸತ್ಯವೇದದಲ್ಲಿ ಏನು ಹೇಳ್ತಾನೆ, ನಿಮ್ಮ ಮಕ್ಕಳನ್ನು ನೀವು ಗಮನಿಸುವಾಗ ಪ್ರಿಯ ತಂದೆ ತಾಯಿಗಳೇ, ಎಣ್ಣೆ ಮರದ ಸಸಿಗಳವರು, ಅದನ್ನು ನೆನಪು ಮಾಡ್ರಿ. ಈಗ ಎಣ್ಣೆ ಮರದ ಸಸಿಗೆ ಯಾಕೆ ಹೋಲಿಸಿದ್ದಾನೆ? ನಾವು ನಮ್ಮ ಭಾರತ ದೇಶದಲ್ಲಿ ಕಲ್ಪವೃಕ್ಷ ಅಂತ ಹೇಳುವಂಥದ್ದು ತೆಂಗಿನ ಮರ ಅಲ್ವಾ? ನಿಮ್ಮ ಮಕ್ಕಳು ತೆಂಗಿನ ಗೊನೆ ಅಂತಿದ್ದಾರೆ ಅಂತಂದ್ರೆ ಚೆನ್ನಾಗಿರೋದು. ಅದಕ್ಕೆ ಎಣ್ಣೆ ಮರಕ್ಕೆ ಹೋಲಿಸಿದ್ದಾನೆ? ಅದಕ್ಕೆ ಕಾರಣ ಇದೆ. ನೀವು ತಂದೆ ತಾಯಿಗಳು ಆ ಮಕ್ಕಳನ್ನು ನೋಡುವಾಗ ಹೇಗೆ ನೋಡಬೇಕು, ಏನು ಮಾಡಬೇಕೆಂಬ ಸತ್ಯವನ್ನ ಅದು ಒಂದೇ ವಚನದಲ್ಲಿ ಅವನು ಇಡ್ಲಿಕ್ಕೆ ಹೋಗ್ತಾನೆ. ಹಾಗಾದ್ರೆ ಎಣ್ಣೆ ಮರದ ಮಹತ್ವಗಳೇನು, ಎಣ್ಣೆ ಮರವನ್ನು ಯಾವುದಕ್ಕೆಲ್ಲ ಉಪಯೋಗಿಸಬೇಕು, ಏನು
ಏನು ಹೇಳ್ತಾ ಇದ್ದಾನೆ ದೇವರು, ದಾವಿದನ ಮೂಲಕ ನಮಗೆ ಏನು ತಿಳಿಸ್ತಾ ಇದ್ದಾನೆ ಎಂಬುದನ್ನು ಒಂದು 3-4 ಅಂಶ, ಯಾಕಂದ್ರೆ ಸಮಯ ಇಲ್ಲದೆ ಇರೋದ್ರಿಂದ 3-4 ಅಂಶ ಕ್ಲುಪ್ತವಾಗಿ ಹೇಳ್ಬಿಟ್ಬಿಡ್ತೇನೆ ನಿಮಗೆ. ಮೊದಲನೇದಾಗಿ ಕೀರ್ತನೆ ಬರೆದ ಪುಸ್ತಕ 52ನೇ ಅಧ್ಯಾಯ 8ನೇ ವಚನ. Psalms chapter 58, 52 verse 8. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆ ನಾನು ನಿನ್ನ ಮಗು ಎಣ್ಣೆ ಮರದ ಸಸಿ, ಯಾಕಂದ್ರೆ ಅದು ದೇವಾಲಯದಲ್ಲಿ ಎಣ್ಣೆ ಮರ. ಅದು ಎಣ್ಣೆ ಮರ, ಸೊಗಸಾದ ಎಣ್ಣೆ ಮರ ಎಲ್ಲಿ? ದೇವಾಲಯದಲ್ಲಿ. ಯಾಕೆ ದೇವಾಲಯದಲ್ಲಿ ಎಣ್ಣೆ ಮರ ಬೇಕು? ಓದ್ರಿ ಯಾಜಕಕಾಂಡ ಪುಸ್ತಕ, ವಿಮೋಚನ ಕಾಂಡ 27ನೇ ಅಧ್ಯಾಯ 20ನೇ ವಚನ. ವಿಮೋಚನ ಕಾಂಡ 27-20. ಎಕ್ಸೋಡಸ್ ಚಾಪ್ಟರ್ 27 ವರ್ಸ್ 20. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು. ಗಮನಿಸ್ರಿ, ದೇವಾಲಯದಲ್ಲಿ ಕಿಟಕಿ ಇಲ್ಲ. ನೀವು ಗಮನಿಸಬೇಕಾದ ಸಂಗತಿ, ದೇವಾಲಯದಲ್ಲಿ ಕಿಟಕಿ ಇಲ್ಲ. ಇರೋದು ಕೂಡ ಒಂದೇ ಬಾಗಿಲು, ಮಹಾಪರಿಶುದ್ಧ ಸ್ಥಳಕ್ಕೆ. ಅದು ಕೂಡ ಯಾವಾಗಲೂ ಮುಚ್ಚಿರ್ತಾ ಇತ್ತು. ಹಾಗಾದ್ರೆ ಬೆಳಕು ಕೊಡೋದೇನು? ದೇವಾಲಯದೊಳಗೆ ಬೆಳಕು ಕೊಡೋದೇನು? ದೀಪಸ್ತಂಭ. ಆ ದೀಪಸ್ತಂಭಕ್ಕೆ ಬೆಳಕು ಕೊಡ್ಲಿಕ್ಕೆ ನೀವು ಯಾವ ಎಣ್ಣೆಯನ್ನು ಉಪಯೋಗಿಸಬೇಕು? ಓಲಿವ್ ಆಯಿಲ್. ಹೋಗ್ಲಿ, ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 2ನೇ ವಚನ. ಯಾಜಕಾಂಡ 24:2. ದೇವಸ್ಥಾನದಲ್ಲಿ ದೀಪಗಳನ್ನು ಪ್ರತಿನಿತ್ಯ ಉರಿಸುವುದಕ್ಕಾಗಿ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆಯಿಂದ ನಿನಗೆ ತಂದುಕೊಡಬೇಕೆಂದು ಅವರಿಗೆ. ಹೌದು, ಎಣ್ಣೆ ಮರದಿಂದ ಒಲಿವ್ ಆಯಿಲ್ ತೆಗಿಬೇಕು. ಆ ಆಯಿಲ್ ಅನ್ನ ದೇವರ ಆಲಯದಲ್ಲಿ ದೀಪಸ್ತಂಭಕ್ಕೆ ಅದೇ ಆಯಿಲ್ ಅನ್ನು ಉಪಯೋಗಿಸಬೇಕು, ಬೇರೆದನ್ನು ಉಪಯೋಗಿಸ್ಲಿಕ್ಕೆ ಬರುವುದಿಲ್ಲ. ದೇವರ ಸನ್ನಿಧಾನದಲ್ಲಿ ಬೆಳಕು ಕೊಡಬೇಕಾದ್ರೆ ಒಲಿವ್ ಆಯಿಲ್ ಆಗಬೇಕು, ಒಲಿವ್ ಗಿಡನೇ ಬೇಕು, ಬೇರೆ ಎಣ್ಣೆ ಉಪಯೋಗಿಸ್ಲಿಕ್ಕೆ ಬರುವುದಿಲ್ಲ. ಈ ದಿವಸ ನಿಮ್ಮ ಮಕ್ಕಳು ಎಣ್ಣೆ ಸಸಿಗಳು ಅಂದ್ರೆ ಅರ್ಥ ಏನು? ನಿನ್ನ ಮಕ್ಕಳು ದೇವರ ಸನ್ನಿಧಾನದಲ್ಲಿ ದೇವರ ಬೆಳಕನ್ನು ಕೊಡುವಂತವ್ರ ಮಕ್ಕಳಾಗಿರ್ಬೇಕಲ್ವಾ? ಅವರು ಮಕ್ಕಳು ಬೆಳಕು ಕೊಡುವಂತ ಮಕ್ಕಳಾಗಿರ್ಬೇಕಾದ್ರೆ ನೀವೇನಾಗಿರ್ಬೇಕು? ಹಾಲು ಜನ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ನಿಮ್ಮ ದೇಹಗಳು ಗರ್ಭಗುಡಿಯಾಗಿದೆ. ನೀವು ಸ್ವಂತ ಸುತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ. ಆದುದರಿಂದ ನಿಮ್ಮ ನಿಮ್ಮ ದೇಹಗಳಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ಪ್ರಿಯ ಸಹೋದರ ಸುರ್ಜಿತ್, ದಿವ್ಯಮ್ಮ, ನಿಮ್ಮಲ್ಲಿ ಆ ಬೆಳಕು ಇರಬೇಕಲ್ಲ. ಮಕ್ಕಳು ಬೆಳಕು ಕೊಡ್ಬೇಕಾದ್ರೆ ಯಾಕೆ ನಾನು ನಿಮ್ಮ ಮಾತು ಹೇಳ್ತೇನೆ ಗೊತ್ತಾ ನಿಮಗೆ? ಯೋಹಾನ್ ಬರೆಸುವಾರ್ತೆ ಲೂಕನ್ ಬರೆಸುವಾರ್ತೆ 1:15ನೇ ವಚನದಲ್ಲಿ ಒಂದು ಮಾತಿದೆ. ಸ್ನಾನಿಕನಾದ ಯೋಹಾನ್ ಹುಟ್ಟುವಾಗ ಆ ದೇವದೂತರು ಹೇಳಿದ್ದೇನೆಂದ್ರೆ, ಈ ಮಗು ಹುಟ್ಟಿದಂದಿನಿಂದಲೇ ಪವಿತ್ರಾತ್ಮ ಭರಿತನಾಗಿರ್ತದೆ ಈ ಮಗು ಅಂತ ಹೇಳಿದ. ಹೌ ಇಟ್ ಇಸ್ ಪಾಸಿಬಲ್? ಪವಿತ್ರಾತ್ಮ ನಾವು ಹೊಂದಬೇಕಾದ್ರೆ ನಾನು ರಕ್ಷಣೆ ಹೊಂದಬೇಕು. ಅನ್ಲೆಸ್ ನಾನು ಬುದ್ಧಿಪೂರ್ವಕವಾಗಿ ರಕ್ಷಣೆ ಹೊಂದಿದ ಹೊರತು ಪವಿತ್ರಾತ್ಮ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯತೆ ಹೇಗೆ? ಬಟ್ ವಾಕ್ಯ ಏನ್ ಹೇಳ್ತದೆ? ಸ್ನಾನಿಕನಾದ ಯೋಹಾನು ಹುಟ್ಟಿದಂದಿನಿಂದಲೇ ಪವಿತ್ರಾತ್ಮ ಭರಿತ. ಕಾರಣ ಏನಂದ್ರೆ ಅಪ್ಪ ಅಮ್ಮ ಪವಿತ್ರಾತ್ಮ ಭರಿತರು. ಲೂಕನ್ ಬರೆಸುವಾರ್ತೆ 1:41 ವಚನ, ಎಲಿಜಬೆತಳು ಪವಿತ್ರಾತ್ಮ ಭರಿತಳು. ಅದೇ ಅಧ್ಯಾಯ 67ನೇ ವಚನ, ಜಕರಿಯನು ಪವಿತ್ರಾತ್ಮ ಭರಿತನು. ಇಲ್ಲಿ ನಿಮ್ಮ ಮಕ್ಕಳು ಎಣ್ಣೆ ಮರ ಸಸಿಗಳು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅವು ದೇವಾಲಯದಲ್ಲಿ ದೇವರ ಪ್ರಕಾಶವನ್ನ ಕೊಡುವಂತವರು. ಈ ಲೋಕದಲ್ಲಿ ದೇವರಿಗೆ ಬೆಳಕಾಗಿರ್ಬೇಕು. ಆ ಬೆಳಕಾಗಿ ಆ ಮಕ್ಕಳು ಬೆಳಿಬೇಕಾದ್ರೆ ತಂದೆ ತಾಯಿಗಳಾದ ನಮ್ಮ ಜೀವಿತದಲ್ಲಿ ಆ ಬೆಳಕು ಪ್ರಕಾಶಿಸಬೇಕು. ಅದನ್ನ ಮಕ್ಕಳು ಪ್ರತಿಬಿಂಬಿಸ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಮಕ್ಕಳು, ನಿನ್ನ ಊಟದ ಮನೆ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು. ಪ್ರಿಯ ತಂದೆ ತಾಯಿಗಳೇ ನೆನಪು ಮಾಡಿಕೊಳ್ರಿ ಅಂತ ವಾಕ್ಯ ಬರೀತದೆ. ನಾವು ಮಕ್ಕಳನ್ನು ಪಡೆದಿದ್ದೇವೆ. ಬಹಳ ಬಹಳ ಅದ್ಭುತವಾದದ್ದು. ಈ ದಿವಸಗಳಲ್ಲಿ ಅನೇಕ ತಂದೆ ತಾಯಿಗಳು ಗೋಳಿನಲ್ಲಿದ್ದಾರೆ. ಆದರೆ ದೇವರು ನಮಗೆ ತಕ್ಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಕೊಟ್ಟಿದ್ದಾನಲ್ವಾ? ಕೊಟ್ಟಿರುವಾಗ ನೀನು ಅದನ್ನು
ಎಣ್ಣೆ ಮರದ ಸಸಿಯನ್ನು ನೆನಪಿಟ್ಕೋ ಅಂತ ಹೇಳುವಾಗ ಕರ್ತನ ಏನನ್ನು ಬಯಸ್ತಾನೆ ನಮ್ಮಿಂದ? ಆ ಮಗು ನನಗೆ ಪ್ರಕಾಶಮಾನವಾಗಿ ಬೆಳಗಬೇಕು. ನೀವು ಓದ್ತಿರಲ್ವಾ ದೇವರು ಮತ್ತಾಯನ ಬರೆಸುವಾರ್ತೆ 5:14 ವಚನದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದಾನಿಯೇಲ ಪ್ರವಾದನೆ 12:3 ವಚನ, ನೀತಿವಂತನು ನಕ್ಷತ್ರಗಳ ಹಾಗೆ ಪ್ರಕಾಶಿಸುವನು. ಫಿಲಿಪ್ಪಿ ಬರೆದ ಪತ್ರಿಕೆ 2:15 ವಚನ, ನೀವು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯವರ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರಗಳಾಗಿದ್ದು ಈ ಲೋಕದಲ್ಲಿ ಏನಾಗಿದ್ದೀರಿ? ಕ್ರಿಸ್ತನ ಬೆಳಕನ್ನು ಕೊಡುವಂತ ಹೊಳೆಯುವ ಜ್ಯೋತಿರ್ಮಂಡಲಗಳಂತಿದ್ದೀರಿ. ನಕ್ಷತ್ರ ರಾಶಿಯಲ್ಲಿ ಸೇರ್ಕೊಂಡಿದೆ ನಿಮ್ಮ ಮನೆಯೊಳಗೆ. ಎಷ್ಟು 3 ನಕ್ಷತ್ರ ಒಟ್ಟಿಗೆ ಸೇರ್ಕೊಂಡು ಬೆಳಕು ಕೊಟ್ಟರೆ ಹಿಂಗಿರ್ತದೆ ಬೆಳಕು ಹೇಳಿ. ಸುರ್ಜಿತ್ ಮತ್ತು ನಮ್ಮ ದಿವ್ಯಾ ಮತ್ತು ನಮ್ಮ ರಿಚರ್ಡ್ 3 ಜನ ಸೇರಿಕೊಂಡು ಬೆಳಕು ಕೊಟ್ಟರೆ ಒಂದು ನಕ್ಷತ್ರದ ಬೆಳಕೆ ಎಷ್ಟೋ ಪ್ರಭಾವ ಇದೆ. ಅದನ್ನ ವಾಕ್ಯ ಹೇಳ್ತದೆ. ನಮ್ಮ ಮಕ್ಕಳು ಎಣ್ಣೆ ಮರದ ಸಸಿ ಆಯಿತು. ಒಂದು. ಎರಡನೇದು, ಎಣ್ಣೆ ಮರದ ಸಸಿಯ ಪ್ರಾಮುಖ್ಯತೆ ಏನು? ಯಾಜಕಾಂಡ ಪುಸ್ತಕ 8:12 ವಚನ. ಯಾಜಕಾಂಡ ಪುಸ್ತಕ 8:12, ಲೆವಿಟಿಕಸ್ ಚಾಪ್ಟರ್ 8:12. ಮತ್ತೆ ಲೆವಿಟಿಕಸ್ ಚಾಪ್ಟರ್ 8:10-11. ಅನಂತರ ಮೋಶೆ ಅಭಿಷೇಕ ತೈಲವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರವನ್ನು ಅದರಲ್ಲಿದ್ದ ಎಲ್ಲವನ್ನು ಅಭಿಷೇಕಿಸಿ ನೋಡ್ರಿ, ಅಭಿಷೇಕ ಮಾಡುವಂಥದ್ದು ಎಣ್ಣೆ. ಒಲಿವ್ ಆಯಿಲ್ ಅಂತ ಹೇಳುವಾಗ ಅಭಿಷೇಕಿಸಲ್ಪಟ್ಟವರದಕ್ಕೆ ಸೂಚನೆ ಆಗಿದೆ. ದೇವಾಲಯದ ಪ್ರತಿಷ್ಠೆ, ದೇವಾಲಯದ ಅಭಿಷೇಕ ಮಾಡಬೇಕಾದ್ರೆ ಎಣ್ಣೆ ಮರದ ಒಲಿವ್ ಆಯಿಲ್ನೇ ಉಪಯೋಗಿಸಬೇಕು. ಮೋಶೆ ಹೇಳ್ತಾನೆ, ಎಚ್ಚರಿಕೆ ದೇವರು ಕೊಡ್ತಾನೆ. ಯಾಜಕರನ್ನ ಪ್ರತಿಷ್ಠೆ ಮಾಡಬೇಕಾದ್ರೂ ಒಲಿವ್ ಆಯಿಲನ್ನು ಉಪಯೋಗಿಸಬೇಕು. ಅರಸನನ್ನ ಪ್ರತಿಷ್ಠೆ ಮಾಡಬೇಕಾದ್ರೂ 1 ಸಮುವೇಲ 10:1, 1 ಸಮುವೇಲ 16:1. ಅರಸನನ್ನ, ಸೌಲನನ್ನ ಮತ್ತೆ ದಾವೀದನನ್ನ ಅಭಿಷೇಕಿಸುವಾಗ ಸಮುವೇಲನು ಕುಪಿಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಒಲಿವ್ ಆಯಿಲ್ ಅಂತಂದು ಅವನ ತಲೆ ಮೇಲೆ ಹೊಯ್ದನು. ಹೊಯ್ಯುವಾಗ ಅಭಿಷೇಕಿಸಲ್ಪಟ್ಟನು. ಇದು ಅಭಿಷೇಕವನ್ನು ತೋರಿಸುವಂಥದ್ದು ಒಲಿವ್ ಆಯಿಲ್. ಅಂದ್ರೆ ಎಣ್ಣೆ ಮರದ ಸಸಿ ಅಂತ ಹೇಳಿದ್ರೆ ಆ ಮಕ್ಕಳು ಅಭಿಷೇಕಿಸಲ್ಪಟ್ಟವರು. ಪ್ರಿಯ ಅಪ್ಪ, ತಂದೆ ತಾಯಿಗಳೇ, ಯು ಮೈಂಡ್ ಇಟ್, ದೇ ಆರ್ ಕಾನ್ಸಂಟ್ರೇಟೆಡ್, ದೇ ಆರ್ ಅನಾಯಿಂಟೆಡ್. ಅನಾಯಿಂಟೆಡ್ ಅಂದ್ರೆ ಅರ್ಥ ಏನು? ದೇ ಆರ್ ಸೆಪರೇಟೆಡ್, ದೇ ಆರ್ ಸಪರೇಟೆಡ್. ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟವರಲ್ವ ಅವರು. ನಾವು ಆ ಮಕ್ಕಳನ್ನು ನೋಡುವಾಗೆಲ್ಲ ನಾವು ಗಮನಿಸ್ಬೇಕೇನಂದ್ರೆ, ಅಯ್ಯೋ ಎಣ್ಣೆ ಮರ ಅಲ್ಲ ನನ್ನ ಮಗ, ಎಣ್ಣೆ ಮರ ಅಲ್ಲ ನನ್ನ ಮಗ, ನಾನು ಇದನ್ನು ಲೋಕದಿಂದ ಪ್ರತ್ಯೇಕಿಸಿದ್ದೇನ, ಲೋಕದ ಸಂಗತಿಗಳಿಂದ ನಾನು ಪ್ರತ್ಯೇಕಿಸಿದ್ದೇನ? ನಾವು ಬಹಳ ತಪ್ಪು ಕೆಲಸ ಮಾಡ್ತೇವೆ ಈ ದಿವಸ. ನಾನು ಕಳೆದ ಸಲ ಪ್ರಸಂಗ ಮಾಡುವಾಗ ಹೇಳಿದೆ, ದೇವ್ರ ವಾಕ್ಯದಲ್ಲಿ ಈ ವ್ಯಭಿಚಾರ ಅಥವಾ ಜಾರತ್ವ ಅನ್ನುವಂಥದ್ದು ಪವಿತ್ರಾತ್ಮನು ಕ್ಷಮಿಸಲಾರದ ಪಾಪ ಅಲ್ವಾ? ಯೇಸುಸ್ವಾಮಿ ಮತ್ತಾಯ 5 ಯೇಸುಸ್ವಾಮಿ ಹೇಳ್ತಾನೆ, ಒಬ್ಬ ನೋಡಿ ಮನಸ್ಸಿನಲ್ಲೇ ನೀನು ಆಸೆ ಪಟ್ಬಿಟ್ರೆ ವ್ಯಭಿಚಾರ ಆಗೋಯ್ತು ಅಂತಾನೆ. ಈ ದಿವಸ ಈ ವ್ಯಭಿಚಾರ, ಈ ಬ್ಲೂ, ರೆಡ್, ಗ್ರೀನ್ ಫಿಲಿಮ್ಗಳೆಲ್ಲ ಎಲ್ಲಿದೆ? ನಾವೇನು ಮಾಡ್ತೀವಿ ನಮ್ಮ ಮಕ್ಕಳಿಗೆ? ಯಾವಾಗ ಕೊಡ್ತೀರಿ? ಹುಟ್ಟಿದಾಗಲೇ ಕೊಟ್ಬಿಡ್ತೀರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಮ್ಮ, ಸಿಂಪಲ್ ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ. ದೇ ಆರ್ ಅನಾಯಿಂಟೆಡ್ ಒನ್ ಅಂದ್ರೆ ಅರ್ಥ ಏನು ಗೊತ್ತಾ? ಕರ್ತನು ಏನು ಬಯಸ್ತಾನೆ ನಿಮ್ಮನ್ನ. ಹೋಗ್ಲಿ, ನನ್ನ ಮಾತು ತಪ್ಪಿದ್ರೆ ನೀವು ಗಮನಿಸ್ಬಿಡ್ರಿ. ಆದಿಕಾಂಡ ಪುಸ್ತಕ 18:19 ವಚನ, Genesis chapter 18:19. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ನೋಡ್ರಿ, ಪುತ್ರ ಪೌತ್ರರಿಗೆ ದೇವರ ನಿಯಮಗಳನ್ನ ಬೋಧನೆ ಮಾಡಿ ದೇವರ ದಾರಿಯಲ್ಲಿ ನಡೆಸಲಿಕ್ಕೆ ಮಕ್ಕಳನ್ನ ಕೊಟ್ಟೆ ಅವನಿಗೆ ಅಂತ ಹೇಳ್ತಾನೆ. ಈಗ ನಾವು ತಂದೆ ತಾಯಿಗಳು ಆ ಮಕ್ಕಳನ್ನ ಪಡೆದಿದ್ದೇವೆ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಒಳ್ಳೆಯದೇ, ಸಹಜ. ಬಟ್ ನಾವು ಆ ಮಕ್ಕಳನ್ನ ಯಾವುದರಿಂದ ದೂರ ಇಡಬೇಕು? ಯಾವುದರಿಂದ ಮಕ್ಕಳು ನಷ್ಟವಾಗ್ತಾರೆ? ಯಾವುದು ಈ ಲೋಕ?
ಇದನ್ನ ನಾವು ಸರಿಯಾಗಿ ಗಮನಿಸಬೇಕು. ಯಾಕಂದ್ರೆ ಆ ಮಕ್ಕಳು ಇರುವಂಥದ್ದು ದೇ ಆರ್ ಅನಾಯಿಂಟೆಡ್ ಒನ್. ನೀವು ಓದ್ತಿರಲ್ಲ, ಓದ್ರಿ ಆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. ಆಕ್ಟ್ಸ್ ಚಾಪ್ಟರ್ 10 ವರ್ಸ್ 38. ಹೌದು, ಯೇಸುಸ್ವಾಮಿ ಕೂಡ ಅಭಿಷೇಕ ಹೊಂದಿದ್ರು. ನಾವು ಓದಿಸಿದ್ನಲ್ಲ ನಿಮಗೆ. 1 ಕೊರಿಂಥ 1:1, ಪೇತ್ರ 1:1, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಂದ ಅಭಿಷೇಕಿಸಲ್ಪಟ್ಟವರು, ಪವಿತ್ರ ಆತ್ಮೆಯಿಂದ ಅಭಿಷೇಕಿಸಲ್ಪಟ್ಟವರು. ಹೀಗಿರುವಾಗ ನಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಂದ್ರೇನು? ಅಭಿಷೇಕ ಹೊಂದಿದವರು ಅಂತ ಅರ್ಥ ಅಷ್ಟೇ. 1, ಎಣ್ಣೆ ಮರದ ಸಸಿಗಳು ಯಾಕೆ? ಅವರು ಬೆಳಕು ಕೊಡುವಂಥವರು, ಕರ್ತನ ಬೆಳಕನ್ನು ತಿಳಿಸುವಂಥವ್ರು. 2, ಇವರು ಅಭಿಷೇಕಿಸಲ್ಪಟ್ಟವರು. 3, ಯಾವುದು ಹೋಲಿಕೆ ಆಗಿದೆ? ಜಕರೀಯನ ಬರೆದ ಪ್ರವಾದನೆ 4ನೇ ಅಧ್ಯಾಯ 14ನೇ ವಚನ. ಜಕರೀಯ 4:14. ಅದಕ್ಕೆ ಇವು ಸರ್ವ ಭೂಲೋಕದೊಡನೆ ಸನ್ನಿಧಿ ಸೇವಕರು, ಎಣ್ಣೆಯ ಬುಗ್ಗೆಗಳು ಆದ ಇಬ್ಬರು ಪುರುಷರು ಎಂದು ಹೇಳಿದರು. ಆಮೇಲೆ ಪ್ರಕಟಣೆ ಬರೆದ ಪುಸ್ತಕ 11ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ 11:4. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರೇ. ಇಬ್ಬರು ಸಾಕ್ಷಿಗಳು ಬರ್ತಾರೆ ಸಂಕಟ ಕಾಲದಲ್ಲಿ. ಅಲ್ಲಿ ಕೂಡ ನೀವು ಜಕರೀಯನ ಬರೆದ ಪ್ರವಾದನೆಯಲ್ಲಿ ಓದ್ತಾ ಇರುವಂಥವರು ಜೆರುಬ್ಬಾಬೆಲ್ ಮತ್ತೆ ಯೆಹೋಶುವ ಆ ಕಷ್ಟದಲ್ಲಿ ದೇವಾಲಯ ಕಟ್ತಾರೆ. ಅವರು ಕಷ್ಟದ ಸಮಯದಲ್ಲಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಗಳಾಗಿ ನಿಂತವರನ್ನ ಎಣ್ಣೆ ಮರಗಳು ದೀಪಸ್ತಂಭಗಳಿಗೆ ಹೋಲಿಸ್ತಾನೆ ದೇವರ ವಾಕ್ಯದಲ್ಲಿ. ನಮ್ಮ ಮಕ್ಕಳು ಎಣ್ಣೆ ಮರಗಳಂದ್ರೆ ಅರ್ಥ ಏನಾಗಾದ್ರೆ? ಯೇಸುಸ್ವಾಮಿ ಕೊನೆಗೆ ಸತ್ತನು, ಜೀವಿತನಾಗಿದ್ದ, 40 ದಿವಸ ಇದ್ದ. ಹೋಗುವಾಗ ಏನು ಹೇಳ್ಬಿಟ್ಟು ಹೋದ? ಹೋಗ್ರಿ ಬಸವನಗುಡಿ ಮತ್ತು ಆ ಕಡೆ ಸುತ್ತಮುತ್ತ ಸೈಟ್ಗಳಿದ್ರೆ ಎಲ್ಲ ತಗೊಂಡ್ಬಿಡ್ರಿ, ಮನೆಗಳು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋದ್ನ. ಏನು ಹೇಳ್ಬಿಟ್ಟು ಹೋದ ಕೊನೆಗೆ? ಮಾಡಬೇಡಿ ಅಂದ್ರೆ ಅದೆಲ್ಲ 2ನೇದು, ಅದು ಹಾಗೆ ಆಗ್ತದೆ. ಏನು ಹೇಳುವುದು ಆ್ಯಕ್ಚುಲಾಗಿ? ಓದ್ರಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮರಾಯ ಸಮಯಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ನೀವು. ವಾಕ್ಯ ಹೇಳ್ತದೆ ಎಣ್ಣೆ ಮರದ ಸಸಿಗಳನ್ನ ಯಾರಿಗೆ ಹೋಲಿಸಿದಾನೆ? ನೀವು ವಾಕ್ಯದಲ್ಲಿ ಗಮನಿಸುವ ಜಕರೀಯ 4:14 ಮತ್ತೆ ಪ್ರಕಟಣೆ 11:4 ಓದುವಾಗ ಸಂಕಟ ಕಾಲದಲ್ಲಿ ಬರುವ ಇಬ್ಬರು ಸಾಕ್ಷಿಗಳು ಆ ಮಹಾ ಭಯಂಕರವಾದ ಸಮಯದಲ್ಲಿ ಬಂದು ಸಾಕ್ಷಿ ನುಡಿತಾರೆ. ಅವರನ್ನ ಆ ಕಷ್ಟದ ಸಮಯದಲ್ಲಿ ಕರ್ತನಿಗೋಸ್ಕರ ನಿಂತವರನ್ನ ಎಣ್ಣೆ ಮರಗಳು ದೀಪಸ್ತಂಭಗಳಿಗೆ ಹೋಲಿಸ್ತಾನೆ. ಅಲ್ಲಿ ಜಕರೀಯನ ಬರೆದ ಪ್ರವಾದನೆಯಲ್ಲಿ ಓದಿಸುವಾಗ ಜೆರುಬ್ಬಾಬೆಲನು ಮತ್ತೆ ಯೆಹೋಶುವನು ಆ ಭಯಂಕರವಾದ ವೈರತ್ವದ ನೋಡಿ ದೇವಾಲಯವನ್ನು ಕಟ್ತಾರೆ. ಆ ದೇವಾಲಯ ಕಟ್ಟುವಾಗ ವೈರಿಗಳನ್ನ ಸಾಕ್ಷಿಯಾಗಿ ನಿಂತು ದೇವಾಲಯ ಕಟ್ಟುವವರನ್ನ ಎಣ್ಣೆ ಮರದ ಸಸಿಗಳು ಅಂತ ಹೋಲಿಸ್ತಾನೆ. ಹಾಗಾದ್ರೆ ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳು ಅಂದ್ರೆ ಅರ್ಥ ಏನು? ಏನಾಗಿರ್ಬೇಕು? ಅವರು ಸಾಕ್ಷಿಗಳಾಗಿರ್ಬೇಕು. ಅಂದ್ರೆ ಕ್ರಿಸ್ತನನ್ನ ತೋರಿಸುವವರಾಗಿರ್ಬೇಕು ಆ ಮಕ್ಕಳು. ಆ ಮಕ್ಕಳನ್ನು ನೋಡಿ ಲೋಕದವರು ಇದು ಕ್ರಿಸ್ತನ ಜೀವಿತ, ಇದು ಕ್ರೈಸ್ತರು, ಇವರು ನಿಜ ಕ್ರೈಸ್ತರು, ಇದು ನಿಜ ಕ್ರಿಸ್ತರ ಗುಣ ಎಂಬುದನ್ನ ಆ ಮಕ್ಕಳನ್ನ ನೋಡಿ ಕಂಡುಹಿಡಿಬೇಕು. ಆ ಮಟ್ಟಕ್ಕೆ ನಿಮ್ಮ ಮಕ್ಕಳು ಇರಬೇಕು. ಅದಕ್ಕೆ ಎಣ್ಣೆ ಮರ ಸಸಿ ಅಂತ ಹೇಳಿರುವಂತ. 3ನೇದು 4ನೇದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 12ನೇ ವಚನ. ಇರಿ ಸಿಸ್ಟರ್, ಅದಕ್ಕಿಂತ ಮುಂಚೆ ಒಂದು ಅರಸುಗಳ ಪುಸ್ತಕ 6:31, ಅರಸುಗಳ ಪುಸ್ತಕ 6:31. ಗಮನಿಸ್ರಿ, ಸೊಲೊಮೋನ ದೇವಾಲಯ ಕಟ್ಟಿದ ಮೇಲೆ ಗರ್ಭಗುಡಿ ಅಂದ್ರೆ ಯಾವುದು? ಲೇಟ್ ಆಗಿದೆ, ಊಟ ಬೇರೆ ಇದಾಗಿದೆ, ಬೆಳಗಿನ ಕೂತಿದ್ದೀವಿ ಬೇರೆ. ಗರ್ಭಗುಡಿ ಅಂದ್ರೆ ಇನ್ನೇನೇನು ಯೋಚನೆ ಮಾಡಿಬಿಟ್ರಿ. ಆಮೇಲೆ ದೇವಾಲಯದಲ್ಲಿ ಗರ್ಭಗುಡಿ ಯಾವುದು ಅಂತ? ಮಹಾಪರಿಶುದ್ಧ ಸ್ಥಳ. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಡೋರ್ ಮಾಡಿಸಿದ್ನಂತೆ. ಯಾವ್ದು ಅಲ್ಲಿಗೆ ಮಾಡಿದ್ನಂತೆ? ಎಣ್ಣೆ ಮರದ ಅಲ್ಲಿಗೆ.
ಆ ಡೋರ್ ಯಾವಾಗಲೂ ತಗೊಂಡಿರ್ತಿತ್ತ? ಎಷ್ಟು ಸಲ ಓಪನ್ ಆಯ್ತಿತ್ತು ಅದು? ವರ್ಷಕ್ಕೊಂದ್ಸಲ. ಹಾಗಾದ್ರೆ ಒಳಗಡೆ ಯಾರಿದ್ರು? ಮಹಾಪುರುಷರಲ್ಲಿ ಪ್ರಸನ್ನತೆ ಯಾರ್ದಿದೆ? ಈ ವರ್ಷ ಪೂರ್ತಿ ಮುಚ್ಚಿರ್ತದಲ್ಲ, ದೇವ್ರಿಗೆ ಕಾಣೋದು ಯಾವ್ದು ಹಾಗಾದ್ರೆ? ಎಣ್ಣೆ ಮರದ ಬಾಗಿಲು. ಅಂದ್ರೆ ಅವನು ಏನ್ ಬರೀತಾ ಇದ್ದಾನೆ ಗೊತ್ತಾ? ಎಣ್ಣೆ ಮರದ ಸಸಿ ಅಂದ್ರೆ ನಿಮ್ಮ ಮಕ್ಕಳು ದೇವರಿಗೆ ನೋಟ, ದೇವರು ನೋಡುವಾಗ ನೋಟ ಕಾಣದೇ ನಿಮ್ಮ ಮಕ್ಕಳು ನೋಟವಾಗಿ ಇಡ್ತೀವ. ಅದರಲ್ಲಿ ಎರಡು ಅರ್ಥ ಇದೆ ಬಾಗಿಲಲ್ಲಿ. ಮಹಾಯಾಜಕನು ಒಳಗಡೆ ಹೋಗ್ಬೇಕಾದ್ರೆ ಯಾವ್ದ್ರ ಮೂಲಕ ಹೋಗ್ಬೇಕು? ಎಣ್ಣೆ ಮರದ ಬಾಗಿಲಿಂದ ಒಳಗಡೆ ಹೋಗ್ಬೇಕು. ಅಂದ್ರೆ ನಿಮ್ಮ ಮಕ್ಕಳು ಅನ್ಯ ಜನಾಂಗಗಳನ್ನ ದೇವರ ಬಳಿಗೆ ತರುವಂತ ಬಾಗಿಲುಗಳಾಗಿರ್ಬೇಕು ಅಂತ ಬರೀತಾನೆ. ಎಣ್ಣೆ ಮರ ಅಂತ ಅದಕ್ಕೆ ಬರೆದಿರೋದು. ಬರೇ ಅವರು ದೇವರಿಗೆ ನೋಟ ಅಲ್ಲ, ಮನುಷ್ಯರಿಗೂ ನೋಟವಾಗಿರ್ಬೇಕು. ಮನುಷ್ಯರನ್ನ ದೇವರ ಕಡೆಗೆ ನಡೆಸುವಂತ ಸಾಧನಗಳಾಗಿ, ಬಾಗಿಲುಗಳಾಗಿ ಇರಬೇಕು. ದಟ್ಸ್ ವೈ ಇವರು ಒಲಿವ್ ಟ್ರೀಸ್ ಅಂತ ಹೇಳ್ತಾನೆ ವಾಕ್ಯದಲ್ಲಿ. ನಿಮ್ಮ ಮಕ್ಕಳನ್ನು ಸುಮ್ಮನೆ ಹೇಳಿಲ್ಲ ಅವನು. ಎಣ್ಣೆ ಮರಗಳಂತೂ ಸುಮ್ಮನೆ ಹೇಳಲಿಲ್ಲ. ನೋಡ್ರಿ, ಒಂದು ಆ ಮಕ್ಕಳು ಎಣ್ಣೆ ಸಸಿಗಳು ಯಾಕೆ? ಏನ್ ನೋಡಿದ್ರಿ? ಬೆಳಕು. 2 ಅಭಿಷೇಕಿಸಲ್ಪಟ್ಟವರು. 3 ಸಾಕ್ಷಿಗಳಾಗಿದ್ದಾರೆ ಅವರು. 4 ಅವರು ದೇವರಿಗೆ ನೋಟವಾಗಿದ್ದಾರೆ, ಮನುಷ್ಯರಿಗೂ ನೋಟವಾಗಿದ್ದಾರೆ. ಪೌಲನು ಬರೀತಾನಲ್ವಾ, ನಾವು ದೇವದೂತರಿಗೂ ನೋಟವಾಗಿದ್ದೇವೆ. ಒಂದೇ ದೇವದೂತರು ನಮ್ಮನ್ನು ನೋಡಿ ಕಲಿತಾರಂತೆ. ಎಫೆಸ 3:10. ದೇವದೂತರು ಈ ಸಭೆಯ ಮೂಲಕ ಪಾಠ ಕಲಿಬೇಕಂತ ಹೇಳಿ ದೇವರು ನೇಮಿಸಿದಾನಂತೆ. ನಮ್ಮ ಮೂಲಕ ಅವರು ಪಾಠ ಕಲಿಸ್ತಾನಂತೆ ದೇವರು. ಇದು ನನ್ನನ್ನು ಪ್ರೀತಿಸುವಂತ ವಿಧ, ಇದು ನನ್ನನ್ನು ಆರಾಧಿಸುವಂತ ವಿಧ. ನೋಡು, ನನ್ನ ಜನರಿಂದ ಕಲ್ತ್ಕೊಳ್ಳಿ ಅಂತ ದೇವದೂತರಿಗೆ ತೋರಿಸ್ತಾನಂತೆ ದೇವರು. ಈ ದಿವಸ ನನ್ನ ಮಕ್ಕಳು ದೇವರಿಗೆ ನೋಟ. ದೇವರು ಇವನು ದಾನಿಯೇಲನ್ನು ಬರ್ಕೊಳ್ತಾನಲ್ವಾ, ನಾನು ದೇವರ ದೃಷ್ಟಿಯಲ್ಲಿ ನಿರ್ದೋಷಿ, ಮನುಷ್ಯರ ದೃಷ್ಟಿಯಲ್ಲೂ ನಾನು ನಿರ್ದೋಷಿ. 6ನೇ ಅಧ್ಯಾಯ, ದಾನಿಯೇಲ 6ನೇ ಅಧ್ಯಾಯದಲ್ಲಿ ಓದ್ತೀರಿ. ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು ಯಾಕೆ ಗೊತ್ತೇ? ಅವರು ದೇವರಿಗೆ ನೋಟ, ದೇವರ ಕಡೆಗೆ ಜನರನ್ನು ಕರ್ಕೊಂಡ್ಬರೋಕ್ಕೆ ಬಾಗಿಲು ಅವರೇ. ಈ ರೀತಿಯಲ್ಲಿ ಸಾಕಬೇಕು ಅಂತ ವಾಕ್ಯ ಹೇಳ್ತದೆ. ಕೊನೆಯದಾಗಿ ಈಗ ಓದ್ಬಿಡ್ರಿ. ಕೊನೆಯದಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 12ನೇ ವಚನ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆಯ್ತು. ಮತ್ತಾಯ 26:36. ಮ್ಯಾಥ್ಯೂ ಚಾಪ್ಟರ್ 26:36. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತ್ಕೊಳ್ಳಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ. ಯೇಸ್ವಾಮಿ ಬಹಳ ದುಃಖಕರವಾದಂಥ ಸಮಯವನ್ನ ಕಳೆದಿದ್ದು. ನಾವು ನಮಗೆ ದುಃಖ ಕಷ್ಟ ಆದಾಗ ಎಲ್ಲಿ ಸಮಯ ಕಳಿತೀವಿ? ಬಹಳ ದುಃಖ, ಬಹಳ ಮೈಕೈ ನೋವಾದ್ರೆ ಎಲ್ಲಿ ಕಳಿತೀವಿ? ನಮ್ಮಪ್ಪ ತಂದೆ ಇದ್ರು, ತಾಯಿ ಇದ್ರು, ಪಾಪ ಅವರು ನಮ್ಮನ್ನು ಬಿಟ್ಟು ಹೊರಟೋಗಿದ್ದಾರೆ. ಮುಂಚಿತವಾಗಿ ಹೋಗಿದ್ದಾರೆ ಬಿಡಿ, ನಾವು ಹಿಂದೆ ಹೋಗ್ತೀವಿ. ಅವರು ಆ ಮರಣದ ಹಾಸಿಗೆಯಲ್ಲಿರುವಾಗ ಫೋನ್ ಮಾಡ್ಬಿಡು, ನಮ್ಮ ತಮ್ಮಗೆ ಫೋನ್ ಮಾಡ್ಬಿಡು. ನನ್ನ ಹೆಸರು ತಮ್ಮ, ಅವ್ರು ಕರೀತಿದ್ದು. ಫೋನ್ ಮಾಡ್ಬಾರ್ದು. ಮತ್ತೊಬ್ಬ ಮಗ ಕರೆದು, ಎಲ್ಲರೂ ಇರಬೇಕು. ನನ್ನ ಮಕ್ಕಳ ಜೊತೆಯಲ್ಲಿ ನಾನು ಪ್ರಾಣ ಬಿಡಬೇಕು. ಅಬ್ರಾಮ, ಇಸಾಕ, ಯಾಕೋಬ ಎಲ್ಲ ನೋಡ್ರಿ, ಅವರೆಲ್ಲ ಸನ್ನಿಧಾನದಲ್ಲಿ ನಾವು ಪ್ರಾಣ ಬಿಡಬೇಕು. ಬಟ್ ನನ್ನ ಕರ್ತನಾದ ಯೇಸು ಸ್ವಾಮಿ ತಾನು ಪ್ರಾಣ ಬಿಡುವಂತ ಸಮಯದಲ್ಲಿ ಆತನ ಇದ್ದಂಥ ಸ್ಥಳ ಯಾವುದು ಗೊತ್ತೇ? ಎಣ್ಣೆ ಮರದ ತೋಪು. ಕೊನೆ ಕ್ಷಣಗಳನ್ನು ಕಳೆದಂಥ ಸ್ಥಳ ಎಣ್ಣೆ ಮರದ ತೋಪು ಅಂತ ಓದ್ತೀರಿ. ಆತನು ಪರಲೋಕಕ್ಕೆ ಏರಿ ಹೋಗಿದ್ದೆಲ್ಲಿಂದ? ನೀವು ಅಪೊಸ್ತಲರ 1:12 ಓದ್ತೀರಿ. ಎಣ್ಣೆ ಮರದ ಗುಡ್ಡದಿಂದಲೇ ಏರಿ ಹೋದ. ಹೇಗೇನು ಬರ್ತಾನೆ? ಎಲ್ಲಿಗೆ ಬರ್ತಾನೆ? ಓದ್ರಿ. ಜಕರಿಯನ ಬರೆದ ಪ್ರವಾದನೆ 14ನೇ ಅಧ್ಯಾಯ 4ನೇ ವಚನ. ಜಕರಿಯ 14:4. ಎಣ್ಣೆ ಮರದ ಗುಡ್ಡದ ಮೇಲೆ ಆತನು ಪಾದಗಳು ನಿಂತಿರೋದು.
ಎರಡನೇ ಸಲ ರಾಜಾದಿರಾಜನಾಗಿ ಬರುವಾಗಲೂ ಆತನು ನಿಂತುಕೊಳ್ಳುವ ಸ್ಥಳ ಎಣ್ಣೆ ಮರದ ಗುಡ್ಡ. ವಾಷಿಂಗ್ಟನ್ DC ಕಾಲಿಡಲ್ಲ, ಕಾಲಿಡದೆ ಎಣ್ಣೆ ಮರದ ಗುಡ್ಡ. ಯಾಕೆ ಈ ಮಾತು ಹೇಳ್ತೀನಿ ಗೊತ್ತಾ? ನನ್ನ ಕರ್ತನು ಸದಾ ಇರಲಿಕ್ಕೆ ಬಯಸುವಂಥ ಸ್ಥಳ ಎಣ್ಣೆ ಮರಗಳಿರುವಂಥ ಸ್ಥಳ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಎಣ್ಣೆ ಮರವಾಗಿದ್ದರೆ ಕರ್ತನೇ ಬಾ, ಕರ್ತನೇ ಕೂತ್ಕೋ, ಕರ್ತನೇ ಇಲ್ಲೇ ಇರು, ಕರ್ತನೇ ಇಲ್ಲೇ ನಿದ್ದೆ ಮಾಡು, ಕರ್ತನೇ ದೂತನೆಲ್ಲ ಕರ್ಕೊಂಬಂದು ಅಡುಗೆ ಮನೆ ಇಲ್ಲೆಲ್ಲ ತುಂಬ ಇರಿಸು. ಏನು ಬೇಡದ್ ಬೇಕಾಗಿಲ್ಲ. ಎಣ್ಣೆ ಮರವಾಗಿ ನಿನ್ನ ಮಕ್ಕಳು ಬೆಳೀತಾ ಇದ್ರೆ ಕರ್ತನು ತಾನಾಗೆ ಅಲ್ಲೇ ಇರ್ತಾನೆ. ಅದನ್ನು ವಾಕ್ಯ ಹೇಳ್ತದೆ. ಎಣ್ಣೆ ಮರ ಇದ್ದಲ್ಲೇ ಯೇಸುಸ್ವಾಮಿ ಜೀವನ ಕಳೆದ. ಎಣ್ಣೆ ಮರದ ಕಳೆಯಲ್ಲೇ ತನ್ನ ದುಃಖದ ಸಮಯವನ್ನು ಕಳೆದ. ಎಣ್ಣೆ ಮರದ ಸ್ಥಳದಿಂದಲೇ ಪರಲೋಕಕ್ಕೆ ಏರಿ ಹೋದ. ಮತ್ತೆ ಬರುವಾಗ ಎಣ್ಣೆ ಮರ ಗುಡ್ಗಳಿಗೆ ಬರ್ತಾನೆ. ಯಾಕಂದ್ರೆ ಎಣ್ಣೆ ಮರ ಅಂತ ಹೇಳುವಾಗ ಅಭಿಷೇಕಿಸಲ್ಪಟ್ಟ ಜನರು ಇರುವಂತ ಸ್ಥಳ, ದೇವರಿಗೆ ಬೆಳಕು ಕೊಡುವಂತ ಸ್ಥಳ, ದೇವರ ಮಕ್ಕಳು ಇರುವಂತ ಸ್ಥಳ, ದೇವರ ಸಾಕ್ಷಿಗಳು ಇರುವಂತ ಸ್ಥಳ. ಆ ಸ್ಥಳವನ್ನು ಬಿಟ್ಟು ಎಲ್ಲಿ ಇರಲಿ ನಾನು ಲೋಕದಲ್ಲಿ ನನಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ. ಈ ಲೋಕದಲ್ಲಿ ಆತನ ಇರ್ಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದೂ ಇಲ್ಲ. ಅದು ನನ್ನ ನಿನ್ನ ಮನೆಯಲ್ಲಿ ನನ್ನ ಮಕ್ಕಳು ಒಣಗಿ ಬೇರು ಸಹಿತ ಕಿತ್ತು ಬಿದ್ದ ಫಲ ಕೊಡದ ಮರಗಳಾಗಿದ್ರೆ ನನ್ನ ಕರ್ತನು ನನ್ನ ಮನೆಯಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ನನ್ನ ಮನೆಯಲ್ಲಿ ಆತನ ಪ್ರಸನ್ನತೆ ಬೇಕಾದ್ರೆ ನನ್ನ ಮಕ್ಕಳು ಎಣ್ಣೆ ಮರದ ಸಸಿಯಾಗಿ ಬೆಳಿಬೇಕು. ಪ್ರಿಯ ತಂದೆ ತಾಯಿಗಳೇ, ನನ್ನ ಪ್ರಿಯ ಸುರ್ಜಿತ್ ಮತ್ತೆ ದಿವ್ಯರ ಜೊತೆಲಿ ಇಲ್ಲಿ ಕೂತಿರುವ ಎಲ್ಲ ತಂದೆ ತಾಯಿಗಳಿಗೆ ನೀವು ಕಣ್ಣೀರು ಹಾಕೋದು ಅವಶ್ಯಕತೆ ಇಲ್ಲ. ನಂತರ ನಾವು ಮಾಡಬೇಕಾದದ್ದೇನು? ದೇವರ ವಾಕ್ಯದ ಪ್ರಕಾರ ಇದು ಎಣ್ಣೆ ಮರದ ಸಸಿಗಳು ಅಂತ ಕರ್ತನು ಯಾಕೆ ಹೇಳಿದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಮಕ್ಕಳನ್ನು ನೋಡುವಾಗೆಲ್ಲ ನನ್ನ ಮಕ್ಕಳು ಎಣ್ಣೆ ಮರವಾಗಿ ಬೆಳೀತಾ ಇದ್ದಾರ. ಇನ್ನೊಂದು ಮರ ಇದೆ, ಅದು ಎಣ್ಣೆ ಮರನೇ. ಹೋದ್ರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನ. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ಅದು ಎಣ್ಣೆ ಮರನೇ ಅನ್ಸ್ಕೊತದೆ. ಅಂದ್ರೆ ಅವು ಮಕ್ಕಳೇ, ನಮ್ದು ಮಕ್ಕಳೇ. ಬಟ್ ಅದು ಎಣ್ಣೆ ಮರ ಮಕ್ಕಳಾಗಿದ್ರಿಂದ ದೇವರ ದೃಷ್ಟಿಯಲ್ಲಿ ಎಣ್ಣೆ ಮರ ಅವು. ಬಟ್ ಅವು ಕಾಡೆಣ್ಣೆ ಮರ. ಅಲ್ಲಿರೋರಲ್ಲ, ಸುಮ್ಮನೆ ಹೊರಗಡೆ ತೋರಿಸ್ತೇನೆ ನಾನು. ನೀವು ಆ ಕಡೆ ನೋಡ್ತೀವಿ, ಯಾಕೆ ಕೂತಿದ್ರಿ ಪಾಪ? ಅಲ್ಲಿ ಬೇರೆ ಇವನ್ ಕೂತಿದ್ದ, ಶಾರನ್ ಕೂತ್ಕೊಂಡೆ. ಲೋಕದಲ್ಲಿರುವಂತವ್ರು ಎಲ್ಲ ಎಣ್ಣೆ ಮರಗಳೇ, ಬಟ್ ಅವು ಕಾಡೆಣ್ಣೆ ಮರ. ಆ ಕಾಡೆಣ್ಣೆ ಮರದಲ್ಲಿ ಕರ್ತನ ಇರಕ್ಕೆ ಆಗೋದಿಲ್ಲ. ಊರೆಣ್ಣೆ ಮರದಲ್ಲಿ ಮಾತ್ರ ಆತನ ಇರ್ಲಿಕ್ಕೆ ಸಾಧ್ಯ. ಅದರಿಂದ ಪ್ರಿಯ ತಂದೆ ತಾಯಿಗಳೇ, ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡಿರಿ. ನೀವು ನಮ್ಮ ಪ್ರಿಯ ರಿಚರ್ಡನ್ನು ನೋಡುವಾಗ ನಮ್ಮ ಸುರ್ಜಿತ್ ಮತ್ತು ದಿವ್ಯಾ ಈ ಯೋಚನೆಯನ್ನು ನೆನಪಲ್ಲಿ ಇಟ್ಕೊಳ್ರಿ. ನೋಡುವಾಗೆಲ್ಲ ಅಯ್ಯೋ ನನ್ನ ಮಗು ಎಣ್ಣೆ ಮರ, ಅದನ್ನು ಮಾಡ್ರಿ. ಒಂದು ದಿವಸ ಬ್ರದರ್ ಹೇಳಿದಾಗೆ ಆತನು ದೊಡ್ಡ ಸೇವಕನಾಗುವವರೆಗೂ ನಾವಿರ್ತೀವೋ ಇರೋದಿಲ್ಲವೋ. ಬಟ್ ಈ ಲೋಕ ಕರ್ತನು ಉಪಯೋಗಿಸುವಂಥ ದೊಡ್ಡ ಸಾಧನವಾಗಿ ಆತನನ್ನು ದೇವರು ಉಪಯೋಗಿಸಲಿ ಎಂಬುದೇ ನಮ್ಮ ಯೋಚನೆ. ನೀವು ಅದನ್ನು ಮಾಡ್ತೀರಿ. ಇಲ್ಲಿ ಕುಳಿತಿರೋ ಎಲ್ಲ ತಂದೆ ತಾಯಿಗಳು ಅಷ್ಟೇ. ಒಮ್ಮೆ ಈ ದಿವಸ ನಿಮ್ಮ ಮಕ್ಕಳನ್ನು ನೋಡ್ರಿ. ಅವು ಏನಾಗಿದ್ದಾವೆ? ಎಣ್ಣೆ ಮರಗಳಾಗಿದ್ದಾವೋ ಕಾಡೆಣ್ಣೆ ಮರಗಳಾಗಿ ಬೆಳೆದಿದ್ದಾವೋ? ಒಂದು ವೇಳೆ ಕಾಡೆಣ್ಣೆ ಮರಗಳಾಗಿ ಬೆಳೆದು ನಿಂತು ಬಿಟ್ಟಿರಿ, ಕಾಡಲ್ಲಿ ಲೋಕವೆಂಬ ಕಾಡಲ್ಲಿ ಸೇರಿ ಹೋಗಿರುವ ಕಾಡೆಣ್ಣೆ ಮರಗಳಾಗಿದ್ದರೆ ದಯಮಾಡಿ ಕರ್ತನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಆ ಮಕ್ಕಳನ್ನು ತಿದ್ದಿರಿ, ಎಣ್ಣೆ ಮರವಾಗಿ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ಸ್ತೋತ್ರವಾಗಲಿ. ಆಮೇಲೆ